ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಾಳಿನ ಎಪಿಸೋಡಲ್ಲಿ ವಿದ್ಯಾ, ಕಣ್ಮಣಿ ಮತ್ತೆ ರಾಕೇಶನ್ ಮದ್ವೆನ ತಡಿಬೇಕು ಅಂತ ಹೋಟ್ಲಿಂದ ಅರ್ಜೆಂಟ್ ಆಗಿ ಹೊಂಟೈತಾಳೆ. ಆದ್ರಿಂದ ಹೋಟ್ಲು ಓನರ್‌ಗೆ ಕೋಪ ಬಂದು ಅವಳು ಮತ್ತೆ ಹೋಟ್ಲಿಗೆ ಬಂದಾಗ ಹೋಟ್ಲು ಓನರು ವಿದ್ಯನ್ನ ಬೈದು ಕೆಲ್ಸಕ್ ಬರ್ಬೇಡ ಅಂತ ಹೇಳಿ ಇಷ್ಟ ದಿವಸ ಮಾಡಿರೋ ಕೆಲ್ಸಕ್ಕೂ ದುಡ್ಡು ಕೊಡದೆ ಅವಳನ್ನ ಹೋಟ್ಲಿಂದ ಓಡಿಸ್ಬಿಡ್ತಾರೆ. ಇದನ್ನ ಅಲ್ಲೇ ಇರೋ ಅಮ್ಮಮ್ಮ ಮತ್ತೆ ಚಂಪಾ ನೋಡ್ತಾರೆ. ಆಗ ಹೋಟ್ಲು ಓನರ್ ಹತ್ರ ಹೋಗ್ಬಿಟ್ಟು ಅಮ್ಮಮ್ಮ ಬಾಯಿಗೆ ಬಂದಂಗೆ ಅವನ್ಗೆ ಬೈದು ವಿದ್ಯೆ ಯಾರು ಅನ್ನೋ ವಿಷಯನ ಹೇಳಿ ಮತ್ತೆ ಅವಳು ಕೆಲ್ಸಕ್ ಬರ್ಬೇಕು, ಹಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಹೋಟ್ಲು ಓನರ್ ಎದ್ರಕಂದು ವಿದ್ಯನ್ನ ಮತ್ತೆ ಕೆಲ್ಸಕ್ಕೆ ಕರೀತಾನೆ. ಆಮೇಲೆ ಕಣ್ಮಣಿ ಮದ್ವೆ ಆಯ್ತಿರೋ ಹುಡ್ಗ ಸರಿ ಇಲ್ಲ ಅಂತ ಹೇಳಿ ವಿದ್ಯಾ ಪ್ರೂವ್ ಮಾಡಿರ್ತಾಳೆ. ಇದ್ರಿಂದ ಮನೆಯವರೆಲ್ರಿಗೂ ಒಂದ್ ಕಡೆ ಖುಷಿ ಆದ್ರೆ ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿರೋದು ಈಶ್ವರಿ ಅಂತ ಗೊತ್ತಾಗಿ ಇನ್ನೊಂದ್ ಕಡೆ ಅವರು ಸಿಟ್ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರನೇ ಈಶ್ವರಿ ಮತ್ತೆ ಚಿತ್ರನ್ನ ಇಬ್ರನ್ನ ಕೊಟ್ಟಿಗೆಗೆ ಕಳಿಸ್ತಾರೆ. ಇದನ್ನ ನೋಡಿ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಖುಷಿ ಪಡ್ತಿರ್ತಾರೆ. ಈ ಒಂದು ಎಪಿಸೋಡ್ ನಾನು ಆಲ್ರೆಡಿ ಮಾಡಿವ್ನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಬರ್ರಿ. ಬನ್ನಿ ತಡ ಮಾಡ್ದೆ ಇವತ್ತಿನ ಸಂಚಿಕೆನ ಶುರು ಮಾಡುವ. ಸಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡ್ರ ಕುಟುಂಬಕ್ಕೆ ಎಲ್ರಿಗೂ ಕಾಡ್ ಕಡ್ಜ ಕಚ್ಚದೆ ಅಂತ ಹೇಳಿ ಅಲ್ಲಿರೋ ಡಾಕ್ಟರ್ಗಳೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ನಾಟಿ ವೈದ್ಯ ಮಾಡೋನ್ ಬಂದು ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಏನಣ್ಣ ಎಲ್ರು ಇಷ್ಟೊಂದು ಬೈದಲ್ಲಿ ಓದಾಡ್ತಾವ್ರೆ, ನೀವ್ ನೋಡಿದ್ರೆ ಈ ರೀತಿ ನಗ್ತಿದಿರಲ್ಲ ಅಂತ ಡಾಕ್ಟರ್ಗಳು ಕೇಳ್ತಿರ್ತಾರೆ. ಆಗ ಆ ವ್ಯಕ್ತಿ ಆ ಕಡ್ಜ ಕಚ್ಚಿರೋರ್ನ ಬೆಟ್ಟದಿಂದ ಕೆಳಗಡೆ ಕರ್ಕ ಬಂದ್ರೆ ಮೈಯಲ್ಲಿರೋ ವಿಷ ತಲೆಗೇರಿ ಆ ವ್ಯಕ್ತಿ ಅಲ್ಲೇ ಸತ್ತೋಯ್ತಾನೆ ಅಂತ ಆ ವ್ಯಕ್ತಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಅಮ್ಮಮ್ಮ ಅಳೋದಿಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಏನ್ ಮಾಡೋದಪ್ಪ ಅಂತ ಹೋಗಿ ಅಮ್ಮಮ್ಮ ಕೇಳ್ಬೇಕಾದ್ರೆ ಆ ವ್ಯಕ್ತಿನ ಇಲ್ಲಿಂದ ಆಚೆ ಕರ್ಕೊಂಡ್ ಹೋಗ್ಬಾರ್ದು, ಇಲ್ಲೇ ಇದ್ದು ಅವ್ರಿಗೆ ವೈದ್ಯ ಮಾಡ್ಬೇಕು. ಅವ್ರನ್ನೇನಾದ್ರು ಊರಿಂದ ಆಚೆ ಕರ್ಕೊಂಡ್ ಹೋದ್ರೆ ದೇಹದಾಗೆಲ್ಲ ವಿಷ ಹರಡ್ಬಿಡ್ತದೆ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಹಾಗಿದ್ರೆ ಅವ್ರೆಲ್ರು ಇಲ್ಲೇ ಇಟ್ಕೊಂಡೆ ಟ್ರೀಟ್ಮೆಂಟ್ ಕೊಡ್ಬೇಕಾ ಅಂತ ಡಾಕ್ಟರ್ ಕೇಳ್ತಾರೆ. ಹೌದು ಅಂತ ಆ ವ್ಯಕ್ತಿ ಹೇಳ್ತಾ ನಗ್ಬೇಕಾದ್ರೆ ಆದ್ರೆ ಇಲ್ಲಿ ಯಾವ್ದು ದೊಡ್ಡದು ಆಸ್ಪತ್ರೆನೇ ಇಲ್ವಲ್ಲ, ಏನ್ ಮಾಡುದು ಅಂತ ಡಾಕ್ಟರ್ಗಳು ಕೇಳ್ತಿರ್ತಾರೆ. ಸ್ವಾಮಿಗಳೇ ನೀವೇ ಹೇಳಿ, ಇದಕ್ಕೇನಾದ್ರೂ ಔಷಧಿ ಇದ್ರೆ ಹೇಳಿ ಅಂತ ಅಮ್ಮಮ್ಮ ಕೇಳ್ತಿರ್ತಾರೆ. ಈ ಕಡ್ಜ ಕಚ್ಚಿರೋದಕ್ಕೆ ಔಷಧಿ ಬೇರೆ ನಿಮ್ಗೆಲ್ಲೂ ಸಿಕ್ಕಕ್ಕಿಲ್ಲ, ಯಾಕಂದ್ರೆ ಈ ಕಡ್ಜ ಕಚ್ಚಿರೋದಕ್ಕೆ ಔಷಧಿನೇ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಿದ್ದಂಗೆ ಅಲ್ಲಿರೋರ್ ಎಲ್ರಿಗೂ ಭಯ ಶುರುವಾಯ್ತದೆ. ಏನು ಅದಕ್ಕೆ ಔಷಧಿ ಇಲ್ವಾ? ಅದ್ ಹೇಗೆ? ವಿಷ ಅಂತ ಇದ್ಮೇಲೆ ಅದಕ್ಕೆ ಔಷಧಿ ಅಂತ ಇದ್ದೇ ಇರುತ್ತಲ್ವಾ ಅಂತ ಡಾಕ್ಟರ್ಗಳು ಪ್ರಶ್ನೆ ಮಾಡ್ತಾರೆ. ಔಷಧಿ ಇದೆ, ನಾನು ಅದನ್ನ ಇಲ್ಲ ಅಂತ ಹೇಳಿಲ್ವಲ್ಲ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಅಯ್ಯೋ ನೀವೇನ್ ಹೇಳ್ತಿದ್ದೀರಾ ನನ್ಗೊಂದು ಅರ್ಥ ಆಗ್ತಿಲ್ಲ, ಸರಿಯಾಗಿ ಬಿಡ್ಸಿ ಹೇಳಿ ಅಂತ ಡಾಕ್ಟರ್ಗಳು ಕೇಳ್ತಿರ್ತಾರೆ. ಇಲ್ಲಿಂದ 2 ಮೈಲಿ ಕಾಡು ಒಳಗಡೆ ಹೋದ್ರೆ ಅಲ್ಲಿ ಒಂದು ಗುಡಿ ಸಿಗ್ತದೆ. ಆ ಗುಡಿಯಿಂದ 4 ಮೈಲಿ ದೂರ ಹೋದ್ರೆ ಒಂದು ದಟ್ಟವಾದ ಕಾಡು ಇದೆ. ಅಲ್ಲಿ ಹೋದ್ರೇನೆ ಇದಕ್ ಬೇಕಾಗಿರೋ ಔಷಧಿ ಸಿಕ್ಕದು ಅಂತ ಹೇಳ್ಕೊಂಡು ಆ ವ್ಯಕ್ತಿ ನಗ್ತಿರ್ತಾನೆ. ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅಂತ ಗೊತ್ತಾಗದೆ ಅಲ್ಲಿರೋ ಡಾಕ್ಟರ್ಗಳೆಲ್ಲ ಮುಖ ಮುಖ ನೋಡ್ಕೊತಿರ್ತಾರೆ. ಹಾವು ಕಚ್ಚಿರೋದಕ್ಕೆ ಆವಿಂದಾನೆ ತಾನೇ ನೀವು ವಿಷ ತಕೊಂಡು ಔಷಧಿ ಮಾಡೋದು? ಅದೇ ತರನೇಯ ಈ ಕಡ್ಜ ಕಚ್ಚಿರೋದಕ್ಕೆ ಆ ವಿಷನ ತೆಗಿಯೋಕೆ ಆ ಕಡ್ಜ ಕಟ್ಟಿರೋ ಗೂಡೊಳಗಡೆನೇ ಸಿಗ್ತದೆ. ಆದ್ರೆ ಅದನ್ನ ತಕಬರೋದು ಸಾಮಾನ್ಯದ ವಿಷಯ ಅಲ್ಲ, ಯಾಕಂದ್ರೆ ಈ ಕಡ್ಜ ಕಚ್ಚಿರೋದಕ್ಕೆ ಔಷಧಿ ತಕಬತ್ತೀನಿ ಅಂತ ಹೋದವರು ಯಾರು ಜೀವಂತವಾಗಿ ವಾಪಸ್ ಬಂದಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಅಲ್ಲಿರೋರೆಲ್ರಿಗೂ ಶಾಕ್ ಆಯ್ತದೆ. ಔಷಧಿ ತಕಬತ್ತೀನಿ ಅಂತ ಹೋದವರು ಆ ಕಾಡಲ್ಲೇ ಮಾಯ ಆಗೋಯ್ತಾರೆ ಅಂತ ಹೇಳ್ಕೊಂಡು ಆ ವ್ಯಕ್ತಿ ನಗ್ತಿರ್ತಾನೆ. ಇದರಿಂದ ಅಮ್ಮಮ್ಮಂಗೆ ಇನ್ನು ಭಯ ಜಾಸ್ತಿ ಆಯ್ತಿರ್ತದೆ. ಶಿವರಾಮೇಗೌಡ್ರು ಮಂತ್ರಿಗಳು ಅವ್ರನ್ನು ಸೇರಿ ಅವ್ರ ಮನೆಯವ್ರೆಲ್ರಿಗೂ ಕಡ್ಜ ಕಚ್ಚದಂತೆ ನೀವ್ ನೋಡಿದ್ರೆ ಈ ರೀತಿ ಹೇಳ್ತಿದಿರಲ್ಲ ಅಂತ ಅಲ್ಲಿ ಡಾಕ್ಟರ್ಗಳು ಕೇಳ್ಬೇಕಾದ್ರೆ ಅಲ್ಲ ಕಣವ, ಆ ಕಡ್ಜಕ್ಕೇನು ಮಂತ್ರಿ ಮಗ ಸೊಸೆ ಅಂತ ಗೊತ್ತಾದದೆ, ಅವೆಲ್ಲ ಏನು ಕಾಣ್ಸಕ್ಕಿಲ್ಲ ಕಣವ. ಅದಕ್ಕೆ ಅದ್ರ ಪ್ರಕಾರ ಎಲ್ಲಾ ಮನುಷ್ಯರು ಒಂದೇನೆಯ, ಯಾರನ್ನ ಕಚ್ಬೇಕು ಯಾರನ್ನ ಕಚ್ಚಿ ಅವ್ರ ರಕ್ತ ಕುಡಿಬೇಕು ಅಂತ ಅನ್ನಿಸ್ತದೋ ಅವ್ರನ್ನ ಅದು ಕಚ್ಚುತ್ತದೆ ಕಣವ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಒಂದ್ ವೇಳೆ ನಾವಿರೋ ಜಾಗಕ್ಕೆ ಆ ಕಡ್ಜಗಳು ಬಂದ್ಬಿಟ್ರೆ ಅಂತ ಡಾಕ್ಟರ್ಗಳು ಭಯದಿಂದ ಕೇಳ್ತಾರೆ. ಬರಲ್ಲ ಕಣವ, ಬರಕಿಲ್ಲ, ಯಾವ್ದೇ ಕಾರಣಕ್ಕೂ ಆ ಕಡ್ಜ ಇಲ್ಲಿ ಬರಕಿಲ್ಲ ಅಂತ ಆ ವ್ಯಕ್ತಿ ನಂಬಿಕೆಯಿಂದ ಹೇಳ್ತಾನೆ. ಅದ್ ಹೇಗ್ ಬರೋದಿಲ್ಲ ಅಂತ ಹೇಳ್ತೀರಾ ಅಂತ ಡಾಕ್ಟರ್ಗಳು ಕೇಳ್ಬೇಕಾದ್ರೆ ನೋಡವ, ಅಲ್ಲಿ ಆ ತಾಯಿ ದೇವಸ್ಥಾನ ಅದೇ, ಆ ದೇವಸ್ಥಾನದಿಂದ ಎಲ್ಲೆ ಮೀರಿ ಆ ಕಡ್ಜಗಳು ಇಲ್ಲಿಗ್ ಬರಕಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಕಸ್ಮಾತ್ ಏನಾದ್ರೂ ಆ ದೇವ್ರ ಗುಡಿನ ದಾಟ್ಕೊಂಡು ಮುಂದಕ್ ಬಂದು ಅಂತ ಅಂದ್ರೆ ಅಲ್ಲೇ ಅವು ಸತ್ತೋಯ್ತವೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ನೀವ್ ಹೇಳ್ದಂಗೆ ಆ ಕಡ್ಜಗಳು ಇಲ್ಲಿಗ್ ಬರೋದಿಲ್ಲ ಸರಿ, ಆದ್ರೆ ಅದಕ್ಕೆ ಔಷಧಿ ಸಿಕ್ಕೋದು ತುಂಬಾ ಕಷ್ಟ ಅಂತ ಹೇಳ್ತಿದಿರಲ್ಲ, ಏನ್ ಮಾಡೋದು ಅಂತ ಡಾಕ್ಟರ್ಗಳು ಕೇಳ್ತಾರೆ. ಏನು ಮಾಡಕ್ಕಾಗಲ್ಲ, ಎಲ್ಲ ವಿಧಿ ಆಟ. ಯಾರ್ಗೆ ಆಯಸ್ಸು ಮುಗ್ದಿರ್ತದೋ
ಅವ್ರೆಲ್ರು ಮೇಲಕ್ ಕೊಯ್ತಿರ್ತಾರೆ ಅಷ್ಟೇಯ ಅಂತ ಆ ವ್ಯಕ್ತಿ ಹೇಳ್ಕೊಂಡು ನಗ್ಬೇಕಾದ್ರೆ ಅಮ್ಮಮ್ಮ ಅಳ್ತಾ ಇರ್ತಾರೆ. ಅಷ್ಟೊತ್ಗೆ ಆ ವ್ಯಕ್ತಿ ಮಗಳು ಅಲ್ಲಿಗ್ ಬರ್ತಾರೆ. ಪಾವ್ ಏನಪ್ಪ ನೀ ಏನ್ ಮಾಡ್ತಿದ್ದಿ? ನಿನ್ನ ನಾನು ಎಲ್ಲೆಲ್ಲ ಹುಡ್ಕ ಬಂದೆ ಗೊತ್ತೇ? ಬಾ ಹೋಗುಮ ಅಂತ ಹೇಳ್ತಾ ಆ ಹುಡುಗಿ ಅವ್ರ ಅಪ್ಪನ ಕರ್ಕೊಂಡು ಅಲ್ಲಿಂದ ಹೊಂಟೋಯ್ತಾಳೆ. ಏನ್ ಮೇಡಮ್ ಕಡ್ಜ ಕಚ್ಚಿರೋದಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಿದಾರೆ ಇವ್ರು ಅಂತ ಡಾಕ್ಟರ್ಗಳೆಲ್ಲ ಮಾತಾಡ್ಕತಿರ್ತಾರೆ. ಆದ್ರೆ ಆ ವ್ಯಕ್ತಿ ಮಾತ್ರ ಇವ್ರನ್ನೇ ನೋಡ್ಕೊಂಡು ನಗ್ತಾ ಹೋಗ್ತಿರ್ತಾನೆ. ಈ ಕಡೆ ಅದೇ ಊರ್ನಾಗಿರೋ ಆಸ್ಪತ್ರೆಯಲ್ಲಿ ಅಮ್ಮಮ್ಮ, ಚಂಪಾ, ಸರು ಮತ್ತೆ ಕಣ್ಮಣಿ 4 ಜನ ಕಾಯ್ತಿರ್ತಾರೆ. ಜೊತೆಗೆ ಅಲ್ಲಿರೋ ಡಾಕ್ಟರ್ಗಳು ಸಹ ಶಿವರಾಮೇಗೌಡನ್ ಫ್ಯಾಮಿಲಿ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅಷ್ಟೊತ್ಗೆ ಭದ್ರ ಮತ್ತೆ ವಿದ್ಯಾ ಇಬ್ರು ಅವ್ರನ್ನ ಟಿಟಿಲಿ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಅವ್ರೆಲ್ರು ಬತ್ತಿದಂಗೆ ಅವ್ರಿಗೆ ಡಾಕ್ಟರ್ಗಳು ತಮ್ಮ ಕೈಲಾದ ಪ್ರಯತ್ನನ ಮಾಡ್ತಿರ್ತಾರೆ. ಆದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ನೋವು ಅಂತ ಓದಾಡ್ತಿರ್ತಾರೆ. ಒಬ್ರು ತಲೆ ನೋವು ಅಂದ್ರೆ ಇನ್ನೊಬ್ರು ವಾಂತಿ ಬರ್ತೈತೆ ಅಂತ ಹೇಳ್ತಿರ್ತಾರೆ. ಇನ್ನೊಬ್ರು ಉಸಿರಾಡಕ್ಕೆ ತೊಂದ್ರೆ ಆಯ್ತದೆ ಅಂತ ಹೇಳ್ತಿರ್ತಾರೆ. ಆಗ ಶಿವರಾಮೇಗೌಡ್ರ ಪರಿಸ್ಥಿತಿ ನೋಡಿ ಮೋಹನ್ ಅವರು, ಭದ್ರ, ಮನೆಯವ್ರು ಎಲ್ರು ತುಂಬಾನೇ ನೊಂದ್ಕೊತಾ ಇರ್ತಾರೆ. ಆಗ ಅಮ್ಮಮ್ಮ ಮೋಹನ್ ಹತ್ರ ಹೋಗಿ ಮೋಹನ ಇದೆಲ್ಲ ಹೆಂಗೈತೆ ಅಂತ ಕೇಳ್ಬೇಕಾದ್ರೆ ಮೋಹನ್ ಅವರು ಅಲ್ಲಿ ನಡೆದಿದ್ ವಿಷಯನೆಲ್ಲ ಹೇಳ್ತಾರೆ. ಈ ಕಡೆ ಚಿಕ್ಕೇಗೌಡ, ಸುಭಾಷ ಮತ್ತೆ ಅವ್ನ್ ಕಡೆ ಇನ್ನೂ ಸ್ವಲ್ಪ ಜನ ಹುಡುಗರುಗಳು ನಾವ್ ಕಳ್ಸಿರೋ ರೌಡಿಗಳು ಏನ್ ಮಾಡ್ತಾವ್ರೆ ಏನೋ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾ ಶಿವರಾಮೇಗೌಡ ಇರೋ ಬಂಗ್ಲೆಗೆ ಹೋಗಕ್ಕೆ ಅಂತ ಒಯ್ತಿರ್ತಾರೆ. ಆಗ ರೋಡ್ ಅಲ್ಲಿ ಇವ್ರ ಕಡೆ ಹುಡುಗರುಗಳು ತಲೆ ಸುತ್ತಿ ಬಿದ್ದಿರೋದನ್ನ ನೋಡ್ತಾರೆ. ಏನಾಗದ ಏನು ಅಂತ ಅವ್ರ ಹತ್ರಕ್ಕೆ ಚಿಕ್ಕೇಗೌಡ ಎಲ್ರು ಓಡಾಗಿ ನೋಡ್ತಾರೆ. ಆಗ ಅವ್ರ ಸತ್ತೋಗೋರೆ ಅಂತ ಚಿಕ್ಕೇಗೌಡನ್ ಜೊತೆ ಬಂದಿರೋ ಚೇಲಗಳು ಹೇಳ್ತಾರೆ. ಅದನ್ನ ಕೇಳಿ ಇವ್ರೆಲ್ರಿಗೂ ಶಾಕ್ ಆಯ್ತದೆ. ಇಲ್ಲಿ ಏನಾಗದೆ ಅಂತ ಗೊತ್ತಾಗ್ದೆ ಚಿಕ್ಕೇಗೌಡ ಮತ್ತೆ ಸುಭಾಷ ಇಬ್ರು ಟೆನ್ಷನ್ ಮಾಡ್ಕತಿರ್ತಾರೆ. ಅಣ್ಣ ಎಲ್ರು ಸತ್ತೋಗೋರೆ ಕಣಣ್ಣ, ನಾನ್ ಇಷ್ಟಕ್ಕೆ ಆ ಕಡ್ಜ ಕಚ್ಚಿರ್ಬೇಕು ಅಂತ ಅದ್ರಲ್ಲಿದ್ದ ಒಬ್ಬ ಚೇಲ ಹೇಳ್ಬೇಕಾದ್ರೆ ಏನು ಕಡ್ಜ ಕಚ್ಚಿರೋದ್ರಿಂದ ಸತ್ತೋದಾರೆ ಏನ್ಲ ಹೇಳ್ತಿದ್ಯ ಅಂತ ಚಿಕ್ಕೇಗೌಡ ಕೇಳ್ತಾನೆ. ಹೌದು ಅಣ್ಣ, ಯಾಕಂದ್ರೆ ನೋಡಿ ಇವ್ರ ಬಾಯಿನಾಗೆ ಹಸ್ರು ಕಲರ್ದು ನೊರೆ ಬತ್ತಾದೆ, ಹಂಗಿದ್ಮೇಕೆ ಇವ್ರಿಗೆ ಆ ಕಾಡ್ ಕಡ್ಜ ಕಚ್ಚದೆ ಅಂತ ಅರ್ಥ ಆಯ್ತು ಅಂತ ಅವ್ನ್ ಚೇಲ ಹೇಳ್ಬೇಕಾದ್ರೆ ಅದನ್ನ ನೋಡಿ ಸುಭಾಷ ಮತ್ತೆ ಚಿಕ್ಕೇಗೌಡಂಗೆ ಭಯ ಆಯ್ತಿರ್ತದೆ. ಈಗೇನ್ ಮಾಡುದು ಗೌಡ್ರೆ ಅಂತ ಅವ್ರ ಚೇಲಗಳು ಕೇಳ್ಬೇಕಾದ್ರೆ ಏನ್ ಮಾಡುದು ಅಂತ ಚಿಕ್ಕೇಗೌಡನ ಕೇಳ್ತಿರ್ತಾನೆ. ಅಣ್ಣ ಒಂದ್ ಕೆಲ್ಸ ಮಾಡುಮ, ಇವನ್ನ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗುಮ. ಪೊಲೀಸ್ ಅವ್ರ ಏನಾದ್ರು ಬಂದ್ ನೋಡಿದ್ರು ಅಂತಂದ್ರೆ ಇಲ್ಲಿ ಬಂದಿರೋ ಜಾಗದಲ್ಲಿ ಕಾಡ್ ಕಡ್ಜ ಬಂದು ಕಚ್ಚಿ ಇವ್ರು ಸತ್ತೋಗೋರೆ ಅಂತ ಅನ್ಕೊಂತಾರೆ, ಇಲ್ಲ ಅಂದ್ರೆ ಅದ್ ನಮ್ಯಾಗ್ ಬರ್ತದೆ, ಸುಮ್ಕೆ ನಡೀರಿ ಅಂತ ಆ ಚೇಲ ಹೇಳ್ತಿರ್ತಾನೆ. ಹೂಕಳ್ಳ ನೀನ್ ಹೇಳುದು ದಿಟಾನಿಯ ಅಂತ ಚಿಕ್ಕೇಗೌಡ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವ್ರಿರೋ ಜಾಗಕ್ಕೆ ಆ ಕಾಡ್ ಕಡ್ಜಗಳು ಬರ್ತವೆ. ಅಣ್ಣ ಏನಿದು ವಾಸನೆ ಒಂಥರ ಬತ್ತಾದಲ್ಲ ಅಂತ ಸುಭಾಷ ಚಿಕ್ಕೇಗೌಡನ್ನ ಕೇಳ್ಬೇಕಾದ್ರೆ ಅಯ್ಯೋ ಅಣ್ಣ ಆ ಕಡ್ಜ ಬಂದ್ಬಿಡ್ತು ಅನ್ಸುತ್ತೆ, ಬೇಗ ಬರ್ರಿ ಅಂತ ಹೇಳ್ಕೊಂಡು ಆ ಚಿಕ್ಕೇಗೌಡನ್ ಚೇಲ ಇವ್ರೆಲ್ರನ್ನು ಕಾರ್ ಒಳಗಡೆ ಮತ್ತೆ ಕೂರ್ಸ್ಕತಾನೆ. ಅಷ್ಟ್ರಲ್ಲಿ ಒಂದು ದೊಡ್ಡ ಗುಂಪೆ ಇವ್ರ ಕಾರ್ ಹಿಂದೆ ಬೀಳ್ತದೆ. ಏನ್ ಮಾಡೋದಂತ ಗೊತ್ತಾಗ್ದೆ ಇವ್ರೆಲ್ರು ಭಯದಿಂದ ಒದ್ದಾಡ್ತಿದ್ರೆ ಕಾರ್ನ ಬೇಗ ಓಡಿಸ್ಕೊಂಡು ಹೋಗು ಅಂತ ಚಿಕ್ಕೇಗೌಡ ತನ್ನ ಡ್ರೈವರ್ಗೆ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಆ ಕಾರ್ನಾಗಿರೋ ಚಿಕ್ಕೇಗೌಡನ್ ಚೇಲಂಗೆ ತನ್ನ ಫ್ರೆಂಡ್ ಫೋನ್ ಮಾಡಿ ಶಿವರಾಮೇಗೌಡನ್ ಕುಟುಂಬಕ್ಕೆ ಎಲ್ರಿಗೂನು ಆ ಕಾಡ್ ಕಡ್ಜ ಕಚ್ಚಿ ಮೆಡಿಕಲ್ ಕ್ಯಾಂಪ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸುಭಾಷ ಮತ್ತೆ ಚಿಕ್ಕೇಗೌಡಂಗೆ ಖುಷಿ ಆಯ್ತದೆ. ಹಂಗೆಯ ಅವ್ರ ಬದುಕಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾವ್ರೆ ಅಂತ ಆ ಚೇಲ ಹೇಳ್ಬೇಕಾದ್ರೆ ಚಿಕ್ಕೇಗೌಡ ಮತ್ತೆ ಸುಭಾಷ ಇಬ್ರು ತುಂಬಾನೇ ಖುಷಿ ಪಡ್ತಾ ನಾವ್ ಅನ್ಕೊಂಡದ್ದು ಈ ರೀತಿನಾದ್ರೂ ನೆರವೇರ್ತಾ ಇದೆ ಅಂತ ಅನ್ಕತಿರ್ತಾರೆ. ಈ ಕಡೆ ರತ್ನಮ್ಮ ಮತ್ತೆ ಅಜ್ಜಮ್ಮ ಇಬ್ರುನು ದೇವಸ್ಥಾನದಲ್ಲಿರ್ತಾರೆ. ಆಗ ಚೆಲುವರಾಜ ರತ್ನಿ ಅನ್ಕೊಂಡು ಅಲ್ಲಿಗೆ ಓಡ್ಬತ್ತಾನೆ. ಯಾಕಯ್ಯ ಹಿಂಗ್ ಓಡ್ಬತ್ತಿದಿ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ ರತ್ನಿ ಇಲ್ ನೋಡೆ ಅಂತ ಹೇಳ್ತಾ ತನ್ನ ಮೊಬೈಲ್ ಅಲ್ಲಿ ಬರ್ತಾ ಇರೋ ನ್ಯೂಸ್ ಅನ್ನ ತೋರಿಸ್ತಾನೆ. ಅದ್ರಲ್ಲಿ ಶಿವರಾಮೇಗೌಡನ್ ಕುಟುಂಬಕ್ಕೆ ಕಾಡ್ ಕಡ್ಜ ಕಚ್ಚಿ ಅವ್ರು ಸೀರಿಯಸ್ ಆಗವ್ರೆ ಅಂತ ತೋರಿಸ್ತಿರ್ತಾರೆ. ಅಯ್ಯೋ ಏನಪ್ಪಾ ದೇವ್ರೆ ಇದು, ಮಂತ್ರಿಗಳ ಮನೆಯವ್ರು ಎಲ್ರಿಗೂನು ಅಂತ ಅನ್ಮೇಕೆ ಅಳಿಯಂದ್ರು ವಿದ್ಯಾ ಏನ್ರಿ ಇದು, ನನ್ಗೆ ಶಾನೆ ಭಯ ಆಯ್ತಾದೆ ಅಂತ ರತ್ನಮ್ಮ ಅಳ್ತಿರ್ತಾರೆ. ರತ್ನಿ ಸುಮ್ಕಿರೆ, ಏನೇನೋ ಹೇಳಿ ನನ್ಗಿನ್ನು ಭಯ ಪಡಿಸ್ಬೇಡ ನೋಡು, ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡು ಅಂತ ಚೆಲುವರಾಜ ಹೇಳ್ತಾನೆ. ರೀ ಹೊತ್ತು ಮುಂಚೆ ಸರು ಹತ್ರ ಫೋನ್ ಮಾಡಿ ಮಾತಾಡೋಣ ಅಂತ ಮಾಡ್ದೆ, ಆದ್ರೆ ಫೋನೇ ಕನೆಕ್ಟ್ ಆಗ್ಲಿಲ್ಲ ಕಣ್ರಿ ಅಂತ ರತ್ನಮ್ಮ ಹೇಳ್ಕೊಂಡು ಅಳ್ತಿರ್ತಾರೆ. ಅಲ್ಲಿ ಏನಾಯ್ತೋ ಎತ್ತ ಅಂತ 3 ಜನ ತುಂಬಾನೇ ದಿಗ್ಲಾಗಿರ್ತಾರೆ. ಈ ಕಡೆ ಚಿಕ್ಕೇಗೌಡ ಮತ್ತೆ ಸುಭಾಷ ಇಬ್ರು ತಾವ್ ಉಳ್ಕೊಂಡಿರೋ ಜಾಗಕ್ಕೆ ವಾಪಸ್ ಬರ್ತಾರೆ. ಬಂದು ಅಲ್ಲಿ ಖುಷಿಯಿಂದ ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಹೌದು ಸುಭಾಷ, ನಿಮ್ಮಪ್ಪ ನಿಮ್ಮವ್ವ ಇಲ್ಲಿ ಬಂದಿಲ್ಲ ತಾನೆ ಅಂತ ಚಿಕ್ಕೇಗೌಡ ಕೇಳ್ಬೇಕಾದ್ರೆ ಅಯ್ಯೋ ಅವ್ರೆಲ್ರು ಈ ಮೆಡಿಕಲ್ ಕ್ಯಾಂಪ್ಗೆ ಬರುದೇ ಇಲ್ಲ ಅಂತ ಹೇಳಿದ್ರು. ನಮ್ಮಪ್ಪ ಮಂತ್ರಿಗಳ ಕೆಲ್ಸ ಎಲ್ಲ ನಾನೇ ನೋಡ್ಕೊಂಡ್ ಇಲ್ಲಿ ಇರ್ತೀನಿ ಅಂತ ಅಲ್ಲೇ ಉಳ್ಕೊಂಡವ್ರೆ. ಆಮೇಕೆ ನಮ್ಮವ್ವನ ನಮ್ಮ ಅಕ್ಕನ್ನ ಶಿವರಾಮೇಗೌಡ ಕರ್ದಿಲ್ಲ, ಅದಕ್ಕೆಯ ಅವ್ರು ಅಲ್ಲೇ ಉಳ್ಕೊಂಡವ್ರೆ ಅಂತ ಸುಭಾಷ ಹೇಳ್ತಿರ್ತಾನೆ. ಪರವಾಗಿಲ್ಲ ಕಣಪ್ಪ, ನಿಮ್ ಮನೆಯವರು ಶಾನೆ ಅದೃಷ್ಟ ಮಾಡಿದ್ರು. ಹೌದು ನಿಮ್ಮವ್ವ ನಿಮ್ಮ ಅಕ್ಕಂಗೆ ಈ
ಕಡ್ಜ ಕಚ್ಚಿರೋ ವಿಷಯ ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡಪ್ಪ, ಅವ್ರು ಖುಷಿ ಪಡ್ಲಿ ಅಂತ ಚಿಕ್ಕೇಗೌಡ ಹೇಳ್ಬೇಕಾದ್ರೆ, ಸರಿ ಇರಿ ಒಂದ್ ನಿಮಿಷ ಮಾಡ್ತೀನಿ ಅಂತ ಹೇಳ್ತಾ ಸುಭಾಷ ಈಶ್ವರಿಗೆ ಫೋನ್ ಮಾಡ್ತಾನೆ. ಆಗ ಆಸ್ಪತ್ರೆಲಿರೋ ಈಶ್ವರಿ ಸುಭಾಷನ್ ಫೋನ್ ಬತ್ತಿದ್ದಂಗೆಯ ಕಾಲ್ ರಿಸೀವ್ ಮಾಡಿ, ಲೋ ಸುಭಾಷ ಅಂತ ಹೇಳ್ದಾಗ, ಅವ್ವ ನಿಂಗೊಂದು ಖುಷಿಯಾದ ವಿಷಯ ಹೇಳ್ತೀನಿ ಕೇಳವ್ವ. ಆ ಶಿವರಾಮೇಗೌಡ ಅಷ್ಟೇ ಅಲ್ಲ, ಅವ್ರ ಮನೆಯಾಗಿರೋ 2-3 ಜನಕ್ಕೂನು ಆ ಕಾಡ್ ಕಡ್ಜ ಕಚ್ಚದಂತೆ ಕಣವ. ಅದ್ರಿಂದ ಅವ್ರು ಉಳಿಯಕ್ಕೆ ಸಾಧ್ಯನೇ ಇಲ್ವಂತೆ ಅಂತ ಹೇಳ್ಕೊಂಡು ಸುಭಾಷ ನಗ್ತಿರ್ತಾನೆ. ಲೇ ಸುಭಾಷ, ಇದಕ್ಕೆ ಯಾಕ್ಲ ಇಷ್ಟೊಂದು ಖುಷಿ ಪಡ್ತಿದ್ದಿ? ನಾನು ನಿಮ್ಮಕ್ಕ ಇವಾಗ ಎಲ್ಲದೀವಿ ಅಂತ ಅನ್ಕೊಂಡಿದೀನಿ ನೀನು ಅಂತ ಈಶ್ವರಿ ಕೇಳ್ದಾಗ, ಎಲ್ಲಿದ್ದೀರವ ಅಂತ ಸುಭಾಷ ಕೇಳ್ತಾನೆ. ಲೋ, ನಾವು ಇಲ್ಲಿ ಮೆಡಿಕಲ್ ಕ್ಯಾಂಪ್ ಬಂದಿದ್ವಿ ಕಣ್ಲಾ ಅಂತ ಸುಭಾಷಂಗೆ ಈಶ್ವರಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸುಭಾಷಂಗೆ ಶಾಕ್ ಆಯ್ತದೆ. ಏನವ ಹೇಳ್ತಿದ್ದಿ ಅಂತ ಸುಭಾಷ ಕೇಳ್ಬೇಕಾದ್ರೆ, ಹೂ ಕಣ್ಲಾ, ನಮ್ಗೂ ಆ ಕಡ್ಜ ಕಚ್ಬಿಡದೆ ಅಂತ ಈಶ್ವರಿ ಹೇಳ್ತಾಳೆ. ಅದನ್ನ ಕೇಳಿ ಸುಭಾಷಂಗೆ ಶಾಕ್ ಆಯ್ತದೆ. ಅಯ್ಯೋ ಅವ್ವ, ನನ್ ಕೈಲಿ ಈ ನೋವ್ನ ತಡ್ಕೊಳಕ್ ಆಯ್ತಿಲ್ಲ ಕಣ್ಲಾ, ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ ಅಂತ ಈಶ್ವರಿ ಒದ್ದಾಡ್ತಿರ್ತಾಳೆ. ಅಯ್ಯೋ, ಏನ್ ಇಂಥ ಕೆಲ್ಸ ಆಗೋಗೋದಲ್ಲ ಅಂತ ಸುಭಾಷ ಟೆನ್ಷನ್ ಮಾಡ್ಕೋಬೇಕಾದ್ರೆ, ಲೋ, ನಾನ್ ಸತ್ರು ಸಾಯ್ಬೋದು ಕಣ್ಲಾ, ಕೊನೇದಪ್ಪ ನಿನ್ ಮುಖ ನೋಡ್ಬೇಕು ಅನ್ಕೊಂಡಿವ್ನಿ, ಬೇಗ ಬಾರ್ಲಾ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅವ್ವ ನೀನ್ ಭಯ ಪಡ್ಬೇಡ ಕಣವ, ನಾ ಬತ್ತೀನಿ ಕಣವ ಅಂತ ಹೇಳ್ತಾ ಸುಭಾಷ ಕಾಲ್ ಕಟ್ ಮಾಡ್ತಾನೆ. ಯಾಕಪ್ಪ ಸುಭಾಷ, ಏನಾಯ್ತು ಹಿಂಗ್ ಯೋಚನೆ ಮಾಡ್ತಿದಿ ಅಂತ ಚಿಕ್ಕೇಗೌಡ ಕೇಳ್ದಾಗ, ನಮ್ಮವ್ವ ನಮ್ಮಕ್ಕ ಇಬ್ರು ಊರಲ್ಲವ್ರೆ ಅಂತ ಹೇಳಿದ್ನಲ್ಲ, ಅವ್ರು ಊರಲ್ಲಿ ಇಲ್ವಂತೆ, ಅವ್ರು ಈ ಕ್ಯಾಂಪ್ ಬಂದಿದಾರಂತೆ, ಅವ್ರಿಗೂ ಆ ಕಡ್ಜ ಕಚ್ಚದಂತೆ ಅಂತ ಸುಭಾಷ ಹೇಳ್ತಿದ್ದಂಗೆ ಅದನ್ನ ಕೇಳಿ ಚಿಕ್ಕೇಗೌಡಂಗೂ ಶಾಕ್ ಆಯ್ತದೆ. ಹೆಂಗಾರ ಮಾಡಿ ನಮ್ಮವ್ವನ್ನ ಕಾಪಾಡ್ಲೇಬೇಕು ಅಂತ ಸುಭಾಷ ಮನ್ಸ್ನಾಗೆ ಅನ್ಕೊಂಡು ಅಲ್ಲಿಂದ ಹೋಯ್ತಾನೆ. ಈ ಕಡೆ ಎಲ್ಲಾ ಡಾಕ್ಟರ್ಗಳು ಇವ್ರೆಲ್ರನ್ನು ಉಳಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆಗ ವಿದ್ಯಾ ಅವ್ರೆಲ್ರಿಗೂ ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋಗ್ಬೇಕಾದ್ರೆ ಅಲ್ಲಿರೋ ಡಾಕ್ಟರ್ಗಳು ವಿದ್ಯೆನ ಆಚೆ ಹೋಗು ಅಂತ ಹೇಳ್ತಾರೆ. ಇಲ್ಲ ಡಾಕ್ಟ್ರೆ, ನಾನು ಇಲ್ಲೇ ಇರ್ತೀನಿ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ನೋಡ್ಮ, ಇದ್ರಿಂದ ನಿನ್ಗೂ ನಿನ್ ಮಗುಗೂ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ಹೇಳ್ತಾ ಇರೋದು, ನೀನ್ ಇಲ್ಲಿಂದ ಆಚೆ ಹೋಗು ಅಂತ ಹೇಳಿ ಡಾಕ್ಟರ್ಗಳು ವಿದ್ಯೆನ ಆಚೆ ಕಳಿಸ್ಬಿಡ್ತಾರೆ. ಸರಿ ಆಯ್ತು ಅಂತ ಹೇಳಿ ವಿದ್ಯಾ ಆಚೆಗ್ ಬಂದು ಇವ್ರ ಜೊತೆ ಎಲ್ಲ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅಲ್ಲಿ ಊರಿನ ಜನಗಳೆಲ್ಲ ಬಂದು ಹಿಂಗಾಗ್ಬಾರ್ದಾಗಿತ್ತು ಅಂತ ಮಾತಾಡ್ಕತಿರ್ತಾರೆ. ಆಗ ಡಾಕ್ಟರ್ಗಳು ಆಚೆಗ್ ಬಂದು, ನಾವ್ ಕೊಡ್ತಾರೋ ಟ್ರೀಟ್ಮೆಂಟ್ ಯಾವ್ದು ಸರಿ ಬರ್ತಾ ಇಲ್ಲ, ನಾವೇನಾದ್ರೂ ಜಾಸ್ತಿ ಡೋಸ್ ಕೊಡ್ತಾ ಇದ್ರೆ ಅದ್ರಿಂದ ಬೇರೆ ಏನಾದ್ರೂ ಎಫೆಕ್ಟ್ ಆಗ್ಬೋದು, ಇದಕ್ಕೆ ಏನ್ ಔಷಧಿ ಅಂತಾನೆ ಕಂಡಿಡಿಯಕ್ ಆಗ್ತಿಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಯ್ತದೆ. ಅಲ್ಲ ಅಣ್ಣ, ಒಂದ್ ವಿಷ ಅಂತ ಅಂದ್ಮೇಲೆ ಅದಕ್ಕೆ ಔಷಧಿ ಇರ್ತದಲ್ವೇ, ಅಂದದೇನಾದ್ರೂ ಇದ್ರೆ ಹೇಳಿ, ನಾನ್ ಹೋಗಿ ಆ ಔಷಧಿನ ತಕಬತ್ತೀನಿ ಅಂತ ಭದ್ರ ಆ ಊರಿನ ಜನಗಳ ಹತ್ರ ಕೇಳ್ತಿರ್ತಾನೆ. ಬಾವಾ ಅಂತ ಚಂಪಾ ಕರೆದಾಗ, ಏನ್ ಚಂಪಾ ಅಂತ ಭದ್ರ ಕೇಳ್ತಾನೆ. ಬಾವಾ, ನಾವಲ್ಲಿ ಕ್ಯಾಂಪ್ ನಡಿ ಜಾಗದಲ್ಲಿದ್ದಾಗ ಅಲ್ಲಿ ಒಬ್ರು ವಯಸ್ಸಾಗಿರೋ ವ್ಯಕ್ತಿ ಬಂದಿದ್ರು, ಅವರು ಏನ್ ಹೇಳಿದ್ರು ಅಂದ್ರೆ ಅಂತ ಹೇಳ್ತಾ ಚಂಪಾ ಆ ವ್ಯಕ್ತಿ ಹೇಳಿದ್ ಮಾತನ್ನೆಲ್ಲ ಭದ್ರನ ಹತ್ರ ಹೇಳ್ತಾಳೆ. ಇದನ್ನ ವಿದ್ಯಾನು ಕೇಳಿಸ್ಕತಾಳೆ. ಹೌದು ಕಣವ, ಅವ್ರು ತುಂಬಾ ವಯಸ್ಸಾಗಿರೋರು, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚಂದ ಗೊತ್ತದೆ. ನಮ್ಗೇನಾದ್ರೂ ಹುಷಾರಿಲ್ಲ ಅಂದ್ರೆ ನಾವ್ ಅವ್ರ ಹತ್ರನೇ ಹೋಗಿ ಔಷಧಿ ತಕೊಳ್ಳೋದು. ಅವ್ರು ಕೊಡೋ ಔಷಧಿ, ಅವ್ರು ಹೇಳೋ ಪಥ್ಯನ ಕರೆಕ್ಟ್ ಆಗಿ ಇದ್ಬಿಟ್ರೆ ಎಂತ ಕಾಯಿಲೆ ಇದ್ರೂ ವಾಸಿ ಆಗೋಯ್ತದೆ ಅಂತ ಊರಿನ ಜನಗಳು ಹೇಳ್ತಿರ್ತಾರೆ. ಹಾಗಿದ್ಮೇಲೆ ಅವ್ರನ್ನೇ ಕರ್ಕೊಬಂದು ಇಲ್ಲಿ ಔಷಧಿ ಕೊಡಿ ಅಂತ ಹೇಳ್ಬೋದಲ್ಲ ಅಂತ ಭದ್ರ ಕೇಳ್ತಾನೆ. ನೋಡಪ್ಪ, ಅವರು ಈ ಔಷಧಿನ ಮಾಡಿ ಕೊಡಕ್ ಆಗಕ್ಕಿಲ್ಲ ಅಂದ್ರು, ಆದ್ರೆ ಈ ಕಡ್ಜ ಕಚ್ಚಿರೋದಿಕ್ಕೆ ಏನ್ ಔಷಧಿ ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತದೆ ಅಂತ ಆ ಊರಲ್ಲಿರೋ ವ್ಯಕ್ತಿಗಳು ಹೇಳ್ತಿರ್ತಾರೆ. ಹಾಗಿದ್ರೆ ಅವ್ರೆಲ್ಲಿದ್ದಾರೆ ಹೇಳಿ, ನಾನ್ ಕರ್ಕೊಬತ್ತೀನಿ ಅಂತ ಭದ್ರ ಹೇಳ್ದಾಗ, ಅವ್ರು ಊರೊಳಗಡೆ ಅವ್ರೆ, ಹೋಗಿ ಅವ್ರ ಮನೆ ಹತ್ರ ಕೇಳಿ ಅವ್ರು ಏನ್ ಹೇಳ್ತಾರೋ ಅದೇ ರೀತಿ ಮಾಡಿ ಅಂತ ಊರಿನ ಜನಗಳು ಹೇಳ್ತಾರೆ. ಸರಿ, ನಾನು ಒಯ್ತೀನಿ ಅಂತ ಹೇಳ್ತಾ ಭದ್ರ ಹೋಗ್ಬೇಕಾದ್ರೆ, ಲೋ ಭದ್ರ, ಹೆಂಗಪ್ಪ ನೀನ್ ಒಂಟಿಯಾಗಿ ಓದಿ, ಆ ಔಷಧಿ ಇರೋ ಜಾಗ ತುಂಬಾ ಅಪಾಯ ಇದ್ದದಂತೆ, ನೀನ್ ಹೆಂಗಪ್ಪ ಓದಿ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ನೋಡಮ್ಮಮ್ಮ, ನಮ್ಮ ಅಪ್ಪ ಇಲ್ಲ ಉಳಿಸೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಭದ್ರ ಅಲ್ಲಿಂದ ಹೋಯ್ತಾನೆ. ಅಯ್ಯೋ, ಏನ್ ಮಾಡುದು, ಈಗಾಗ್ಲೇ ಸಮಯ ಮೀರೋಗದೆ, ಇವ್ರಿಗೆ ಸರಿಯಾಗಿ ಔಷಧಿ ಕೊಡ್ಲಿಲ್ಲ ಅಂದ್ರೆ ಇವ್ರೆಲ್ರೂ ಸತ್ತೋಯ್ತಾರಲ್ಲ ಅಂತ ವಿದ್ಯಾ ಮನ್ಸ್ನಾಗೆ ಅನ್ಕತಿರ್ತಾಳೆ. ಭದ್ರ ಆ ವ್ಯಕ್ತಿನ ಹುಡ್ಕೊಂಡು ಆ ವ್ಯಕ್ತಿ ಮನೆ ಹತ್ರ ಹೋದಾಗ ಅಲ್ಲಿ ಅವನು ಇರಕ್ಕಿಲ್ಲ, ಅವನು ಬೇರೆ ಜಾಗದಾಗ ಇರ್ತಾನೆ. ಆಗ ಅವನ್ ಮಗಳು ದಾರಿ ತೋರ್ಸ್ತೀನಿ ಬನ್ನಿ ಅವ್ರೆಲ್ಲ ಅವ್ರೆ ಅಂತ ಕರ್ಕೊಂಡ್ ಹೋದಾಗ ವಿದ್ಯೆನು ಅವ್ರನ್ನ ಹಿಂಬಾಲಿಸ್ಕೊಂಡ್ ಹೋಯ್ತಾಳೆ. ಆಗ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಭದ್ರ ಈ ಕಾಡ್ ಕಡ್ಜ ಕಚ್ಚಿರೋದಕ್ಕೆ ಏನ್ ಔಷಧಿ ಇದ್ದದು ಅಂತ ಕೇಳ್ಬೇಕಾದ್ರೆ ವಿದ್ಯೆ ಅದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಆಗ ಆ ವ್ಯಕ್ತಿ, ನನ್ ಬುದ್ಧಿ ಬಂದಾಗಿಂದನು ನಾನು ಇದೇ ಊರ್ನಾಗೆ ಅವನಿ, ಹಂಗಿರ್ಬೇಕಾದ್ರೆ ನಾನೇ ಆ ಜಾಗಕ್ಕೆ ಹೋಗಿ ಅದನ್ನ ಎತ್ಕೊಬರಕ್ ಆಗಿಲ್ಲ, ಇನ್ನು ನಿಮ್ ಕೈಲಾದದ ಅಂತ ಕೇಳ್ತಾನೆ. ಪರವಾಗಿಲ್ಲ, ಅದೆಷ್ಟೇ ಕಷ್ಟ ಆಗಿದ್ರು ನಾನು ಆ ಔಷಧಿನ ಬಂದೇ ಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಹಂಗಿದ್ರೆ ಸರಿಯಾಗಿ ಕೇಳಿಸ್ಕೊ, ಅದ್ರ ಗೂಡು ಎಲ್ಲದೆ ಅಂತ ನಾನು ಹೇಳ್ತೀನಿ, ನೀನ್ ಹಂಗೆ ಹೋಗು ಅಂತ ಹೇಳ್ತಾ
ಆ ವ್ಯಕ್ತಿ ಆ ಕಡ್ಜದ್ ಗೂಡು ಎಲ್ಲದೆ ಅಂತ ಭದ್ರಂಗೆ ವಿವರವಾಗಿ ಹೇಳ್ತಾನೆ. ಆಮೇಕೆ ಹೋಗ್ಬೇಕಾದ್ರೆ ಭದ್ರಂಗೆ ಒಂದ್ ವಿಷಯನ ಹೇಳ್ತಾನೆ. ಅಕಸ್ಮಾತ್ ಮನುಷ್ಯ ರಕ್ತನೋ ಪ್ರಾಣಿಗಳ ರಕ್ತನೋ ಏನಾದ್ರೂ ಅದಕ್ಕೆ ವಾಸನೆ ಬಿತ್ತು ಅಂತ ಅಂದ್ರೆ ಗುಂಪೆ ಬಂದು ಅದ್ರ ರಕ್ತನ ಅಥವಾ ಅವ್ರ ರಕ್ತನ ಕುಡ್ದ್ಬಿಡುತ್ತೆ ಅಂತ ಹೇಳ್ತಾನೆ. ಹಾಗೆ ಹುಷಾರಾಗ್ ಹೋಗು, ಅದು ಹೆದ್ರದು ಬೆಂಕಿಗ್ ಮಾತ್ರ ಅಂತ ಹೇಳಿ ಹಂಗೆಯ ಹೋಗ್ಬೇಕಾದ್ರೆ ಅಲ್ಲೊಂದು ಅಮ್ಮನವ್ರ ಗುಡಿ ಸಿಗ್ತದೆ. ಅಲ್ಲಿ ಹೋಗ್ಬಿಟ್ಟು ಆ ತಾಯಿ ಹತ್ರ ಕೈ ಮುಗ್ದು ನನ್ಗೆ ಜೊತೆಯಾಗಿ ನಿಲ್ಲು, ನನ್ಗೆ ಸಹಾಯ ಮಾಡು ಅಂತ ಕೇಳ್ತಾ ಆ ಯಮ್ಮಂಗೆ ಕೈ ಮುಗಿದ್ಬಿಟ್ಟು ಮುಂದಕ್ ಹೋಗು ಅಂತ ಹೇಳಿ ಕಳಿಸ್ತಾರೆ. ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾ ಭದ್ರ ಅಲ್ಲಿಂದ ಹೋಯ್ತಾನೆ. ಈ ಕಡೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋರಲ್ಲಿ 3 ಜನ ಅದೇ ಊರಿನ ವ್ಯಕ್ತಿಗಳು ತೀರೋಯ್ತಾರೆ. ಅದನ್ನ ನೋಡಿ ಅಲ್ಲಿರೋರೆಲ್ರಿಗೂ ಭಯ ಆಯ್ತಿರ್ತದೆ. ಅವ್ವ ನಾವು ಹಿಂಗೆ ಸತ್ತೋಯ್ತಿವೇನವ ಅಂತ ಹೇಳ್ಕೊಂಡು ವಿನಂತಿ ಅಳ್ತಿರ್ತಾಳೆ. ಅಷ್ಟ್ರಲ್ಲಿ ಚಿತ್ರ ಕೂಡ ಉಸಿರಾಡಕ್ಕಾಗ್ದೆ ಒದ್ದಾಡ್ತಿದ್ರೆ ವಿನಂತಿಗೂ ಅದೇ ಪರಿಸ್ಥಿತಿ ಆಗತ್ತೆ. ಆಗ ಈಶ್ವರಿ ಮತ್ತೆ ಸಾವಿತ್ರಿ ಇವರಿಬ್ರು ಪರಿಸ್ಥಿತಿನ ನೋಡಿ ತುಂಬಾನೇ ಭಯ ಬಿದ್ದು ಚಿತ್ರ ವಿನಂತಿ ಅಂತ ಕೂಗ್ತಿರ್ತಾರೆ. ಆದ್ರೆ ಅವರಿಬ್ರಿಗೂ ಪ್ರಜ್ಞೆ ತಪ್ಪೋಗಿರ್ತದೆ. ಆದ್ರೆ ಈಶ್ವರಿ ಮತ್ತೆ ಸಾವಿತ್ರಿ ಮಾತ್ರ ಅವರಿಬ್ರು ಸತ್ತೋದ್ರೇನೋ ಅನ್ನೋಷ್ಟು ಭಯದಲ್ಲಿ ಒದ್ದಾಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ.